ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ಸಿದ್ದರಾಮಯ್ಯರಪ್ಪ ಯಾರು ಯಾರು ಇಲ್ಲ ಇಲ್ಲ AS ಆಫೀಸರು DK ಶಿವಕುಮಾರ್ ಅವರಪ್ಪ ಯಾರು ಇಲ್ಲ ವ್ಯಾಪಾರಸ್ಥ ಮಂಜ ನಮ್ಮ ಬಾಲಕೃಷ್ಣರಪ್ಪ ಯಾರು MLA ರಪ್ಪ ಯಾರು ಇಲ್ಲ ರೈತನಲ್ಲ ಮಿನಿಸ್ಟ್ರು. ನೋಡ್ರಿ ಎಷ್ಟು ಅನ್ಯಾಯ ಮಾಡ್ತಾವ್ರೆ ರೈತರ ಮಕ್ಕಳಾಗಿ ಇವರು. ಸಿದ್ದರಾಮಣ್ಣ ಅವರಪ್ಪ ರೈತ, DK ಶಿವಕುಮಾರ್ ಅಪ್ಪ ರೈತ, ಬಾಲಕೃಷ್ಣರಪ್ಪ ರೈತ ಪ್ಲಸ್ MLA, ಅವ್ರ ತಾತ ರೈತ. ಮಾಗಡಿನಲ್ಲಿ ಹುಟ್ಟದವರು ಹುಲಿಕಟ್ಟಿಯ ಯಾವ ಕಟ್ಟೆ ಹುಲಿಕಟ್ಟೆ ಗ್ರಾಮದ ರೈತನ ಮಗ. ಇವತ್ತು ಈ ಬಿಡದಿ ಗ್ರಾಮದ ರೈತರ ಭೂಮಿಯನ್ನ ಕಸ್ಕೊಳ್ಳಿಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ನಾವೆಲ್ಲ ಇವತ್ತು ನಾವು ಬಂದಿದ್ದೇವೆ. ನಿಮ್ಮ ಹಿಂದ ಇಲ್ಲಿ ನಿಲ್ತೇವೆ, ನಾವು ರೈತರ ಪರವಾಗಿದ್ದೇವೆ. ನಮ್ಮ ದೇವೇಗೌಡ ಸಾಹೇಬರ ಕಣ ಇವತ್ತು ಅವರ ದೇಹದಲ್ಲಿರ್ತಕ್ಕಂಥ ಕಣ ಕಣ ರಕ್ತನೂ ಕೂಡ ಇವತ್ತು ರೈತರು 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 ಅಂತ ಮಿಡಿತಾ ಇದೆ. ಕುಮಾರಣ್ಣ 2 ಬಾರಿ ರೈತರ ಸಾಲ ಮನ್ನಾ ಮಾಡಿದ್ರು. ಯಾವನ ಕೈಲಿ ಈ ದೇಶದ ಯಾವ ಮುಖ್ಯಮಂತ್ರಿ ಕೈಲೂ ತಾಕತ್ತಿರ್ಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಈ ದೇಶದಲ್ಲಿ ಇರ್ತಕ್ಕಂಥ 30 ರಾಜ್ಯದಲ್ಲಿ 30 ಮುಖ್ಯಮಂತ್ರಿಗಳಲ್ಲಿ ಯಾರಾದರೂ ಈ ದೇಶದಲ್ಲಿ ರೈತರ ಪರವಾಗಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಅಂದ್ರೆ ಅದು ಏಕೈಕ ನಾಯಕ ಸನ್ಮಾನ್ಯ ಕುಮಾರಸ್ವಾಮಿ ಅಂತ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಇವತ್ತು ಇರೋ ಸಣ್ಣ ಪುಟ್ಟ ಭೂಮಿಲಿ ರಾಗಿ ಬೆಳೆದು ಜೋಳ ಬೆಳೆದು ಭತ್ತ ಬೆಳೆದು ಏನೋ ಬದುಕ್ತಿವಿ, ತರಕಾರಿ ಸೊಪ್ಪು ಬೆಳೆದು ಕೊತ್ತಂಬರಿ ಸೊಪ್ಪು ಬೆಳೆದು ಬದುಕ್ತಿವಿ. ನೀವು ಬಿಟ್ಬಿಡ್ರಿ ಅಂದ್ರೆ ಇದನ್ನು ಲಪ್ಟಾಸಕ್ ಬಂದಿರಲ್ಲ. ಬಾಲಕೃಷ್ಣ ಅವರೇ, ನೀವು ರೈತ ಕುಟುಂಬದ ಹಿನ್ನೆಲೆ ಬಂದಿರ್ತಕ್ಕಂಥವ್ರು, ಈ ಕ್ಷೇತ್ರದ ಜನಪ್ರತಿನಿಧಿ ನೀವೇ. DK ಶಿವಕುಮಾರ್ ಅವ್ರಿಗೆ ಹೇಳಿ, ನಿಮ್ಮ ಅಪ್ಪನು ಕೆಂಪೇಗೌಡನು ರೈತ, ನೀನು ಶಿವಕುಮಾರನ್ನ ನಮ್ಮ ರೈತರಿಗೆ ತೊಂದರೆ ಕೊಡಬೇಡ, ಈ ರೈತರ ಜಮೀನನ್ನ ಯಾವ ಕಾರಣಕ್ಕೂ ಕೂಡ ಅಕ್ವೈರ್ ಮಾಡಿಸ್ಬೇಡ, ಅವ್ರಿಗೆ ಬಿಟ್ಬಿಡು ಅಂತ ಹೇಳಿ ಇವತ್ತೇ ಶಿವಕುಮಾರನಿಗೆ ಹೇಳು ಅಂತ ಹೇಳಿ ಸನ್ಮಾನ್ಯ ಬಾಲಕೃಷ್ಣ ಅವರೇ ಈ ರೈತರ ಪರವಾಗಿ ನಾವೆಲ್ಲರೂ ಕೂಡ ನಿಮಗೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಸಿದ್ದರಾಮಣ್ಣ, ದೇವನಹಳ್ಳಿ ರೈತರ ಹೋರಾಟಕ್ಕಿಂತ ಈ ಬಿಡದಿ ರೈತರ ಹೋರಾಟ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಬಾರ್ದು ಅಂದ್ರೆ ನೀವು ಈ ಕ್ಷಣದಿಂದನೇ ಇವತ್ತೇ ನೋಟಿಫಿಕೇಶನ್ ಮಾಡಿ ಬಿಡದಿ ರೈತರ ಜಮೀನನ್ನ ನಾವು ಬಿಟ್ಟಿದ್ದೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ರೈತ ಹೊಟ್ಟೆ ಮೇಲೆ ರೈತರಿಗೆ ಬೆಂಬಲ ಕೊಡ್ಲಿಕ್ಕೆ ಇನ್ನೂ ಕೂಡ ದೇವೇಗೌಡ ಅಜ್ಜಿಯವರು ಬದುಕಿದ್ದಾರೆ. ಯಾವಾಗಲೂ ಅವರು ಉಸಿರು ರೈತ ರೈತ ಅಂತ ಹೇಳಿ ಉಸಿರು ಬಿಡ್ತಾ ಇರ್ತದೆ. ಕುಮಾರಣ್ಣನ ಉಸಿರು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಬೆಂಬಲಿಸಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಿಮ್ಮ ಹೋರಾಟ ಮುಂದುವರಿಲಿ. ಮರ್ಯಾದೆ ಗೌರವದಿಂದ ಸಿದ್ದರಾಮಣ್ಣ ಈ ಕ್ಷಣದಿಂದಲೇ ಈ ಆದೇಶವನ್ನ ವಾಪಸ್ ತಗೊಂಡು ನಮ್ಮ ಬಿಡದಿ ರೈತರನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಹೋರಾಟಕ್ಕೆ ಸದಾ ನನ್ನ ಬೆಂಬಲ ಇದೆ ಅಂತ ಹೇಳಿ ನಿಮ್ಮ ಹೋರಾಟ ಜಯವಾಗಲಿ. ನಮ್ಮ ಭೂಮಿ